ಅಧಿವೇಶನದೆಲ್ಲ ಏನಾಯ್ತು? ಅಧಿವೇಶನ ಏನು ಆ ಅಧಿವೇಶನಕ್ಕೆ ಅರ್ಥನೇ ಇರಲಿಲ್ಲ. ಸುಮ್ಮನೆ ಜನರು ಕೊಟ್ಟಂಥ ತೆರಿಗೆ ಹಾಳು ಮಾಡುವಂಥ ಕೆಲಸ ಆಯಿತು. ಕೇವಲ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದು, ಮೋದಿಯವ್ರನ್ನ ಟೀಕೆ ಮಾಡಲಿಕ್ಕೆ ಕರೆದ ಒಂದು ಸದನ. ರಾಮ್ಜಿ ಬಗ್ಗೆ ಚರ್ಚೆನೂ ಸರಿಯಾಗಿ ಆಗಲಿಲ್ಲ. ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಬಗ್ಗೆನೂ ಯಾವುದೇ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲಿಲ್ಲ. ಈ ರೀತಿ ಈ ಅಧಿವೇಶನದ ಅರ್ಥನೇ ಇರಲಿಲ್ಲ. ರಾಜ್ಯಪಾಲರ ಭಾಷಣದ ಇವರು ಬರೆದು ಕೊಟ್ಟಂಗೆ ಅವ್ರು ಓದಬೇಕು ಅನ್ನುವಂಥದ್ದು. ಒಬ್ಬ ಕೇಂದ್ರದ ಪ್ರತಿನಿಧಿ ಆದಂಥ ರಾಜ್ಯಪಾಲರು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿಸುವಂಥದ್ದು ಒಂದು ಸರ್ಕಾರದ ಒಳ್ಳೆಯ ಲಕ್ಷಣ ಅಲ್ಲ. ನಿರಂತರವಾಗಿ ರಾಜ್ಯ ಮತ್ತು ಕೇಂದ್ರದ ಸಂಬಂಧಗಳು ಹಾಳಾಗುವಂತಹ ಕೆಲಸ ಮಾಡಬಾರ್ದು. ಯಾಕಂದರೆ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ, ಕರ್ನಾಟಕಕ್ಕೆ ಸಾಕಷ್ಟು ಹಣ ಬರಬೇಕಾಗಿದೆ. ಅದು ವಿಧಾನಸಭೆಯಲ್ಲಿ ಒಂದು ಆರೋಗ್ಯಕರವಾದಂಥ ಚರ್ಚೆ ಆಗಬೇಕಾಗಿತ್ತು. ಅದು ಆಗದೆ ಒಂದು ರೀತಿ ಈ ಸದನ ಕೇವಲ ಶಾಸಕರ ಒಂದು ಸಂಬಳ ಭತ್ಯೆಗಾಗಿ ಮಾಡಿದಂಥ ಒಂದು ಕಾರ್ಯಕ್ರಮ ಆಯಿತು. ಅಬಕಾರಿ ಹಗರಣ ಅಂತ ಭಾಳ ದೊಡ್ಡ ಗುಲ್ಲ ಆಯಿತು ಸರ್. ಈಗ ನೋಡಿದರೆ BJP ದೊಡ್ಡ ಆಸಕ್ತಿದಾಯಕವಾದ್ರ ಬಗ್ಗೆ ಏನೋ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದೆ ಬಿಟ್ಟರೆ ನಿಮ್ಗೆ ಅನಿಸ್ತಾ ಇದೆಯಾ ಪ್ರಭಾವಕಾರಿಯಾಗಿ ಅದನ್ನು ಹ್ಯಾಂಡಲ್ ಮಾಡಿ? BJP ರಾಜ್ಯಾಧ್ಯಕ್ಷರು ಸಂಪೂರ್ಣವಾಗಿ ಈ ಸರ್ಕಾರದ ವೈಫಲ್ಯಗಳನ್ನು ವಿಧಾನಸಭೆಯಲ್ಲೂ ಮಾತಾಡ್ತಾ ಇಲ್ಲ, ಬಹಿರಂಗವಾಗಿಯೂ ಮಾತಾಡ್ತಾ ಇಲ್ಲ. ಸದನದಲ್ಲೇ ಕುಂಡ್ರುವುದಿಲ್ಲ, ಸದನದಲ್ಲಿ ಆ ಚರ್ಚೆಯಲ್ಲೇ ಭಾಗವಹಿಸೋದಿಲ್ಲ. ಮತ್ತು ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಕೇಂದ್ರ ಸರ್ಕಾರದ ಗುಣಗಾನ ಮಾಡೋದು ಬಿಟ್ಟು ರಾಜ್ಯ ಸರ್ಕಾರ ಏನು ರಾಮ್ಜಿ ಬಗ್ಗೆ ತಪ್ಪು ಒಂದು ಜನರಲ್ಲಿ ತಪ್ಪು ಮೂಡಿಸುವಂಥ ಕೆಲಸ ಮಾಡಿದ್ರು ಸಹ ಅದನ್ನು ಸಮರ್ಥವಾಗಿ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗಲಿಲ್ಲ. ಮತ್ತು ವಿರೋಧ ಪಕ್ಷದ ನಾಯಕರು ಪ್ರಯತ್ನ ಮಾಡಿದ್ದಾರೆ ರಾಮ್ಜಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಆದರೆ ಏನಾಗಿಬಿಟ್ಟಿದೆ, ಇವರೆಲ್ಲ ಏನು ಹೇಳಿದರು, ನಾವು ಈ ಜೋಡಿ ಎತ್ತುಗಳು ಕರ್ನಾಟಕದಲ್ಲಿ ಇಬ್ಬರು ಕೂಡ ಕೆಲಸ ಮಾಡ್ತೀವಿ ಅಂತೇಳಿ. ಆ ರೀತಿ BJPಯಲ್ಲಿ ಮೊನ್ನೆ ಅಧಿವೇಶನದಲ್ಲಿ ಎಲ್ಲೋ ನಾನು ಭಾಳ ಉಗ್ರ ಟೀಕೆ ಮಾಡಿದಂದ್ರೆ ನನ್ನೆಲ್ಲ ಫೈಲ್ಗಳನ್ನು ತೆಗೆದಿಡ್ತಾರೆ ಅನ್ನುವಂಥ ಭಯದಿಂದ ಈ ಸದನದಿಂದ ಓಡಿ ಹೋದಂಥದ್ದು ನಾವು ನೋಡಿದೆವು. ಯಾವ ಅಬಕಾರಿ ಹಗರಣದಲ್ಲಿಯೂ ಮಾತಾಡಲಿಲ್ಲ. ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿಯೂ ಸಹ ಕಳೆದ ಎರಡೂವರೆ ವರ್ಷದ ಸರ್ಕಾರದ ವೈಫಲ್ಯಗಳ ಬಗ್ಗೆನೂ ಮಾತಾಡಲಿಲ್ಲ. ಮತ್ತು ಯಾವುದೇ ಒಂದು ಹೋರಾಟ ತಾರ್ಕಿಕ ಅಂತ್ಯನೂ ಕಾಣಲಿಲ್ಲ. ಮತ್ತು ಇದರ ಒಂದು ಲಾಭ ಪಡೆದು ಇವರ ವೈಫಲ್ಯವನ್ನು ಪಡೆದು ಆಡಳಿತ ಪಕ್ಷ ಅದರ ಯಾವುದೇ ನಮಗೇನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ರು.